ಕೆಎಚ್ಬಿ ಲೇಔಟ್ನ ಮಾಲೀಕರ ಸಂಘದ ವತಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದು ಧ್ವಜಾರೋಹಣ ನೆರವೇರಿಸಿ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಲಾಯಿತು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಭಾಸ್ಕರ್, ಕೆಎಚ್ಬಿ ಲೇಔಟ್ನ ಅಧ್ಯಕ್ಷರಾಗಿರುವಂತಹ ಜನಾರ್ದನ ಬಾಬು, ಕೆಎಚ್ಬಿ ಲೇಔಟ್ನ ಮಾಲೀಕರ ಸಂಘದ ಸದಸ್ಯರುಗಳಾದ ಜಗದೀಶ್, ರವಿ, ವಿಜಯ್, ಪ್ರಸಾದ್ ಸುವರ್ಣ ಹಾಗೂ ಸರ್ವ ಸದಸ್ಯರು ಈ ಸಂದರ್ಭ ಹಾಜರಿದ್ದರು. 78ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ನಮ್ಮ ಈ ರಸ್ತೆ ಇರ್ಬೋದು, UGD ಕಾರ್ಯಕ್ರಮ ಇರ್ಬೋದು, ಬೀದಿ ದೀಪ ಇರ್ಬೋದು, ಯಾವುದೇ ಕೆಲಸಗಳನ್ನು ಹೇಳಿದ್ರು ಸಹ ಅವರು ಭಾಳ ಕ್ಲುಪ್ತ ಸಮಯಕ್ಕೆ ಅದನ್ನು ಸ್ಪಂದಿಸಿ ನಮಗೆ ಮಾಡಿಕೊಡ್ತಾ ಇದೆ ಅಂತ ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀತರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹ ಅವುಗಳನ್ನು ಮುಗಿಸಿ ಇವತ್ತು ಸಮಯಕ್ಕೆ ನಮಗೆ ಒದಗಿಸ್ತಾ ಇದ್ದಾರೆ. ಅವರ ಪರಿಚಯ ತಮಗೆಲ್ಲರಿಗೂ ಇದೆ. ಈಗ ನಾವು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಕಾರ್ಯಕ್ರಮಗಳ ಪಟ್ಟಿಯನ್ನು ನಾನು ಈಗಾಗಲೇ ತಮಗೆ ತಿಳಿಸಿದೆ. ಮೊದಲಿಗೆ ಮಹಾನಗರ ಪಾಲಿಕೆ ಸದಸ್ಯರಿಂದ ಈ ಭಾಗದ ಜನರ ಮುಖಾಂತರ ಈ ಒಂದು ಧ್ವಜಾರೋಹಣೆಯನ್ನು ಮಾಡಿ ನಂತರ ಸಂದೇಶವನ್ನು ನೀಡ್ತಾರೆ. ಅದಾದ ನಂತರ ನಮ್ಮ ಲೇಔಟಿನ ಮಹಿಳೆಯರೆಲ್ಲ ಸೇರಿ ಒಂದು ದೇಶಭಕ್ತಿ ಗೀತೆಯನ್ನು ಮಾಡಲಿಕ್ಕಿದ್ದಾರೆ. ನಂತರ ಸಿಹಿ ತಿಂಡಿ ವಿತರಣೆ, ಹಾಗೆ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ. ಹಾಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಂತ ಶ್ರೀಯುತ ಭಾಸ್ಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಎಲ್ಲ ಲೇಔಟಿನ ಸದಸ್ಯರಿದ್ದೀರಿ, ಎಲ್ಲರೂ ಈ ಸಮಯಕ್ಕೆ ಬಂದು ಹಾಜರಿದ್ದೀರಿ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಿದೆ. ಯಾಕಂದರೆ ಇಷ್ಟು ಜನ ಸೇರ್ತಾರೋ ಇಲ್ಲೋ ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು. ಮಳೆ ಬೇರೆ ಬರ್ತಾ ಇದೆ, ಆದರೂ ಪರವಾಗಿಲ್ಲ, ಎಲ್ಲರೂ ಇವತ್ತು ಬಂದಿದ್ದೀರಿ. ಇಷ್ಟು ಸಂಖ್ಯೆಯಲ್ಲಿ ಬಂದರೆ ನಮಗೆ ಭಾಳ ಖುಷಿ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಬರಬೇಕಾದ್ರೆ ಜನರು ಇರಬೇಕು, ನಿಮ್ಮ ಚಪ್ಪಾಳೆ ಇರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು. ಹಾಗೆ ನಿಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಒಂದು ಮೆಸೇಜನ್ನು ಕಳಿಸಿದಾಗ ಸಾಕಷ್ಟು ಜನ ನಮಗೆ ರೆಸ್ಪಾನ್ಸನ್ನು ಮಾಡಿ ಎಲ್ಲರೂ ನಮಗೆ ಕೈ ಜೋಡಿಸಿದ್ದಾರೆ. ನಮ್ಮೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಿದ್ದೀವಿ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜನಾರ್ದನ್ ಬಾಬುರವರು ತುರ್ತು ಕೆಲಸದ ನಿಮಿತ್ತ ಅವರ ಊರಿಗೆ ಹೋಗಿದ್ದಾರೆ. ಅವರ ಅಬ್ಸೆನ್ಸಲ್ಲಿ ನಾವು ಈ ಒಂದು ಬ್ಲಾಗ್ಕಾಸ್ಟಿಂಗ್ ಅನ್ನು ಮಾಡ್ತಿದ್ದೇವೆ. ಅವರು ರಾಷ್ಟ್ರಗೀತೆ ಹಾಡುವ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೇ ಗಾಹೇ ತವ ಶುಭ ಆಶಿಷ ಮಾಹೇ गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ನೀಡುತ್ತಾ KHB ಲೇಔಟ್ನ ಸಂಘದ ವತಿಯಿಂದ ನಡೆಯುವಂಥ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿರುವ
ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಸದಸ್ಯರೇ, ಎಲ್ಲ ಆತ್ಮೀಯ ಪ್ರೀತಿಯ ಬಂಧುಗಳೇ, ಇದು ವಿಶೇಷವಾಗಿ ಇವತ್ತಿನ ದಿನ ದೇಶದ ಹುಟ್ಟುಹಬ್ಬ. ಇವತ್ತು ಎಲ್ಲರೂ ದೇಶದಲ್ಲಿ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಇವತ್ತು ನಮ್ಮ ಅನೇಕ ಹಿರಿಯರು ಅವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅದೇ ರೀತಿ ಜವಾಹರ್ಲಾಲ್ ನೆಹರು, ಅನೇಕ ಮಾನ್ಯರು ಇವತ್ತು ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮತ್ತು ಹೋರಾಟವನ್ನು ನಡೆಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರನ್ನು ಸ್ಮರಿಸುವುದು ಭಾಳ ಮುಖ್ಯ. ಅದರಿಂದ ಇವತ್ತು 1947ರಲ್ಲಿ ನಮ್ಮ ಜನಸಂಖ್ಯೆ 37 ಕೋಟಿ ಇತ್ತು. ಈಗ 147 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಅದರಿಂದ ದೇಶ ಹಂತವಾಗಿ ಅಭಿವೃದ್ಧಿಯಾಗಿ ಇವತ್ತು ನಾವು ಕೂಡ, ನಮ್ಮ ದೇಶ ಕೂಡ ಭಾಳಷ್ಟು ಮುಂಚೂಣಿಯಲ್ಲಿದೆ ಎಲ್ಲ ವಿಷಯದಲ್ಲೂ. ಅದರಿಂದ ಅದರ ತದನಂತರ ಪಂಚವಾರ್ಷಿಕ ಯೋಜನೆ ಮೂಲಕ ಅನೇಕ ಅಭಿವೃದ್ಧಿ ಕೆಲಸದ ಮೂಲಕ ನಮಗೆ ಪ್ರೇರಣೆ ಆಯಿತು. ಇವತ್ತು ಅನಕ್ಷರಸ್ಥರು ಜಾಸ್ತಿ ಆ ಸಮಯದಲ್ಲಿದ್ದು 7% ವಿದ್ಯಾವಂತರಿದ್ದರು. ಅದರಿಂದ ತದನಂತರ ನಾವು ಹಂತವಾಗಿ ಆರೋಗ್ಯ, ಶಿಕ್ಷಣ, ಕೈಗಾರಿಕೆ ಎಲ್ಲ ವಿಷಯದಲ್ಲಿ ದೇಶ ಮುಂಚೂಣಿಯಲ್ಲಿ ಈಗ ಇದೆ. ಅದರಿಂದ ವಿಶೇಷವಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ದೇಶವನ್ನು 1ನೇ ಸ್ಥಾನಕ್ಕೆ ತರಲು ನಾವು ಪಣ ತೊಡಬೇಕು. ಎಲ್ಲರೂ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸಹಬಾಳ್ವೆಯಿಂದ ನಾವು ಬಾಳಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಮಗೆಲ್ಲರೂ ವಂದಿಸ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ UGDಯ ತಾವು ಬೇಡಿಕೆ ಇತ್ತು, ಆಯಿತು ಕೆಲಸ. ಇನ್ನು ಅಪ್ಲಿಕೇಶನ್ ಕೊಡ್ಬೋದು, ಅಪ್ಲಿಕೇಶನ್ ಕೊಟ್ಟು ಕನೆಕ್ಷನ್ ತೆಗೆದುಕೊಳ್ಬೋದು. ಮತ್ತು ಯಾರು ಆ ದಿವಸ ಕೆಳಗೆ ಒಂದು ಲೈಟಿನ ಬಗ್ಗೆ ಹೇಳಿದರು, ಅದು ಸಹ ಮಾಡಿಕೊಟ್ಟಿದ್ದೀನಿ. ಎಲ್ಲ ಏನಾದರೂ ಇದ್ದರೆ ತಾವು ತಿಳಿಸಬೇಕು. ಇವತ್ತು ಸ್ವಲ್ಪ ಸಮಯದ ಅಭಾವ ಇದೆ, ಇನ್ನು ಬೇಕಾದರೆ ಬರ್ತೀನಿ ನಾನು. ಏನಾದರೂ ಸಮಸ್ಯೆ ಇದ್ದರೆ ತಮ್ಮ ಪರಿಹರಿಸಲು ನಾನು ಸದಾ ತಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಾ, ಇನ್ನೂ ಕೂಡ ಅದೇ ಏನಾದರೂ ಕೆಲಸ ಇನ್ನು ಬಾಕಿ ಇಲ್ಲ, ಅದೇ ಏನೋ ಕಟ್ಟಿಂಗ್ ಇರ್ಬೋದು ಅಷ್ಟೇ. ಅದರಿಂದ ಎಲ್ರಿಗೂ ಮಗದೊಮ್ಮೆ ವಂದಿಸ್ತೇನೆ. ತ್ಯಾಗ ಬಲಿದಾನ ಮಾಡಿದಂತಹ ನಾಯಕರುಗಳನ್ನು ನೆನೆಸಿ ಈ ಒಂದು ಅರ್ಥಪೂರ್ಣವಾದ ಒಂದು ಸಮಾರಂಭಕ್ಕೆ ಅವರು ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಲೇಔಟಿನ ಸದಸ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಈಗಾಗಲೇ ಅವರಿಗೆ ಪ್ರಶ್ನೆ ಕೇಳಬೇಕಂತಿದೆ. ಪಾಪ ಅವರೇ ಹೇಳಿದ್ರು, ನಮ್ಗೆ UGD ಅರ್ಜೆಂಟ್ ಆಗಬೇಕಂತಿತ್ತು ಸರ್, ನಾನು ಕೇಳಬೇಕಂತಿದೆ, ನೀವೇ ಅದನ್ನು ಹೇಳಿದ್ರಿ. ದಯವಿಟ್ಟು ಅದು ಇಮಿಡಿಯೇಟ್ ಈಗ ನಾವು ಅರ್ಜಿಗಳ ಸಲ್ಲಿಸಿ ಅದನ್ನು ಪಡ್ಕೊಳ್ಬೋದಲ್ಲ ಸರ್? ಮಳೆಗಾಲ ಇತ್ತು, ಸ್ವಲ್ಪ ಇಲ್ಲಿ ಹೊಸದಿನ ಹಾಂ ಸರಿ, ಅದೊಂದು ಮಾಡಿಕೊಡಿ ಸರ್. ಮತ್ತೆ ನಮ್ಮದೊಂದು ಸಣ್ಣ ಕೋರಿಕೆ, ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ಒಂದು ಸಾರಿ ಅವರು ಬಂದು ಒಂದು ಸ್ಪ್ರೇ ಮಾಡಿ ಹೋದರೆ ನಮಗೆ. ಸ್ಪ್ರೇಗೆ ಇಲ್ಲ, ಮಳೆಗೆ ಅಲ್ಲ, ಈ ಹಿಂದೆ ಸ್ವಲ್ಪ ಇತ್ತು, ಬಿಸಿಲು ಬರೋ ಹೋಗಿ ಅದೊಂದು ಮಾಡಿಕೊಟ್ರಾಯ್ತು. ಮತ್ತೆ ನಮ್ದು ಬಹುದಿನಗಳ ಬೇಡಿಕೆ ಇತ್ತು, ಆ ಕೆಳಗಡೆ ಹೋಗ್ಬೇಕಾದ್ರೆ ಲೈಟ್ ಇಲ್ಲ ಅಂತೇಳಿ. ಸೊ ಅದು ಭಾಳ ಅರ್ಜೆಂಟಾಗಿ ಅದನ್ನು ಕರೆದು ಮಾಡಿ ಇವತ್ತು ನಮಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅದು ಈ ಲೈನ್ ಹೋಗಿದೆಯಲ್ಲ, ಅದಕ್ಕೆ ಕೇಬಲ್ ಮುಖಾಂತರ ಮಾಡಬೇಕು. ಅದೊಂದು ಮಾಡಿದರೆ ಒಂದು ನಾನೆಲ್ಲ ಮಾತಾಡಿದ್ದೀನಿ, ಮೆಸ್ಕಾಂನವರಿಗೆ ದುಡ್ಡು ಕಟ್ಟಬೇಕು, ಅವರಿಗೆ ಅದೆಲ್ಲ ಸಮಸ್ಯೆ ಇದೆ. ಅದರಿಂದ ಮಾಡಿಸ್ತೇನೆ. ಆಗ್ತಾ ಇದೆ, ಕಾಂಪೌಂಡ್ ಎಲ್ಲ ಮಾಡಿಸಿದ್ದೀರಾ, ಖುಷಿ ಇದೆ. ಇನ್ನೊಂದು ಅಗಲ ಒಂದಾದರೆ ಎಲ್ಲರೂ ಅಲ್ಲಿ ವಾಕಿಂಗ್ ಮಾಡೋರು ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮ ಗ್ರೌಂಡಿಗೆ ಅಂತ. ಅದು ನೀವು ಹೇಳಿದ್ರಲ್ಲ ಆಯ್ತಾ ಅಂತೇಳಿ, ನಾವು ಆದಮೇಲೆ ಮರ್ತೋಗಿರ್ತೀವಿ. ಸೊ ಅಷ್ಟು ಫಾಲೋಅಪ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ಮಾಡಬೇಕು. ಡಿಸೋಜ್ ಅವರು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಿದ್ದೀವಿ. ಮೇಡಮ್ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆಯ ಅವಕಾಶ, ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ನೀವು ಸ್ವಾತಂತ್ರ್ಯ ದಿನಾಚರಣೆಯ ಈ ದಿನ ಹುಟ್ಟಿ ಎಲ್ಲರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ದೇವರು ನಿಮಗೆ ಆಶೀರ್ವಾದ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಲ್ಲ, ಅವರು ಸಂಜೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಇರ್ತಾರೆ ಸರ್. ಆ ಸಂದರ್ಭದಲ್ಲಿ
ಅವ್ರು ಕರೀತಾರೆ ಸರ್, ತೊಂದರೆ ಇಲ್ಲ. ಹಾಗೆ ಇನ್ನೊಂದು ವಿಶೇಷತೆಯೂ ಇದೆ ಸರ್, ನಮ್ಮ ಪ್ರಸಾದ್ ಸುವರ್ಣವರ ಮಗಳು ಸಹ ಈ ದಿನ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಲತಿಕಾ ಅವರು ಬಂದಿದ್ದಾರೆ ಸರ್, ಲತಿಕಾ ಅವರು ಅಲ್ಲಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಲತಿಕಾ ಅವರೇ, ನಿಮಗೆ ನಮ್ಮ ಈ ಒಂದು ಭಾಗದ ಸದಸ್ಯರಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಶೈಕ್ಷಣಿಕ ಜೀವನ ಹಾಗೂ ನಿಮ್ಮ ವೈಯಕ್ತಿಕ ಜೀವನ ಸುಖಮಯವಾಗಿರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಈ ಒಂದು ಹುಟ್ಟುಹಬ್ಬ ಯಶಸ್ವಿಯಾಗಲಿ. ಪ್ರತಿ ವರ್ಷ ಈ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಆಚರಿಸ್ಕೊಳ್ಳೋದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ಸಂದರ್ಭ ಭಾಳ ವಿಶೇಷತೆ. ಇವರ ನಂತರ ಯಾರಾದರೂ ಮಕ್ಕಳು ಅಥವಾ ಯಾರಾದರೂ ಸರಿ ನಮ್ಮ ಸಭಿಕರಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಕುರಿತು ಮಾತನಾಡೋದಿದ್ರೆ ದಯವಿಟ್ಟು ಬಂದು ಇದಕ್ಕೆ ಮುಂಭಾಗದಲ್ಲಿ ಒಂದೆರಡು ಮಾತಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. Good morning, everyone. I first of all wish you all a very happy Independence Day. On this day, as we are celebrating the independence of our country, I'd like to raise some questions. We, as the youth of our country, don't we have a responsibility towards India? If we take just one day out of our busy schedule and maybe, try clearing just a small portion of this layout, cleaning this place and making this beautiful, isn't it going to make a lot of changes? Or if each one of us from each family plants just one tree, it's going to make this place much more beautiful and green. This little contribution that we give our society is going to shape the future of our country. Not much, but just how much we can do. So let us all, as the people of KHP Layout, take a pledge today to make as much contribution as we can to the society and make this place much better. So if there's any new ideas or opinions regarding this matter, you're free to share and we can all implement this together. I thank you all for giving me this opportunity to speak. Jai Hind. बुद्धिः सर्वत्र जितात्मा वेगतः स्मुहः नैष्कर्म सिद्धिति परमं संन्यासेनाधिगच्छति. Means those who intellect is unattached everywhere, who have mastered the mind and free from the desires by the practice of renunciation, attain the highest perfection of freedom in action. Bhagavad Gita 18.49 verse. Dhanya asmi bharatatven. I'm blessed to be a Bharatiya. Thank you. ವೆರಿ ಗುಡ್. ಇಷ್ಟು ಜನ ನಮ್ಮ ದೇಶಭಕ್ತಿ ಗೀತೆಯನ್ನು ಹಾಡಲಿಕ್ಕೆ ಬಂದಿದ್ದಾರೆ. ಭಾಳಷ್ಟು ತಯಾರಿಯನ್ನು ಮಾಡಿದ್ದಾರೆ. ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ. ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ. ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ. ಓ ತಾಯಿ ಭಾರತಿ ನಿನಗೆ ದೀಪದಾರತಿ. ಜಯಗೀತೆ ಹಾಡುವ ನಮ್ಮ ನಾಡ ದೇವಿಗೆ, ವಂದನೆಯ ಮಾಡುವ ಹೆತ್ತ ಹೊತ್ತ ತಾಯಿಗೆ. ಜಯಗೀತೆ ಹಾಡುವ ನಮ್ಮ ನಾಡ ದೇವಿಗೆ, ವಂದನೆಯ ಮಾಡುವ ಹೆತ್ತ ಹೊತ್ತ ತಾಯಿಗೆ. ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ. ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ. ಬಣ್ಣ ಯಾವುದಾದರೇನು, ಭಾಷೆ ಯಾವುದಾದರೇನು, ಭಾರತೀಯರೆಲ್ಲ ಒಂದೇ, ಅಖಂಡ ಭಾರತ ಒಂದೇ. ಬಣ್ಣ ಯಾವುದಾದರೇನು, ಭಾಷೆ ಯಾವುದಾದರೇನು, ಭಾರತೀಯರೆಲ್ಲ ಒಂದೇ, ಅಖಂಡ ಭಾರತ ಒಂದೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ
ನಿನಗೆ ದೀಪದಾರತಿ. ನೂರು ಧರ್ಮಗಳೇ ಇರಲಿ, ಧರ್ಮ ಸಾರವು ಒಂದೇ. ನೂರಾರು ಭಾಷೆ, ನೂರಾರು ಜಾತಿ, ಭಾರತೀಯರೊಂದೇ. ನೂರು ಧರ್ಮಗಳೇ ಇರಲಿ, ಧರ್ಮ ಸಾರವು ಒಂದೇ. ನೂರಾರು ಭಾಷೆ, ನೂರಾರು ಜಾತಿ, ಭಾರತೀಯರೊಂದೇ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಓ ತಾಯಿ ಭಾರತಿ, ನಿನಗೆ ದೀಪದಾರತಿ. ಓ ತಾಯಿ ಭಾರತಿ, ನಿನಗೆ ದೀಪದಾರತಿ. ಹಿಮಗಿರಿಯೇ ಕೇತನ, ಗಂಗಾ ನದಿ ಚೇತನ. ಹಿಮಗಿರಿಯೇ ಕೇತನ, ಗಂಗಾ ನದಿ ಚೇತನ. ತಾಯೇ ಪ್ರೀತಿ ಭಾರತಿ, ಚಂದ ನಿನ್ನ ಸಂಸ್ಕೃತಿ. ತಾಯೇ ಪ್ರೀತಿ ಭಾರತಿ, ಚಂದ ನಿನ್ನ ಸಂಸ್ಕೃತಿ. ಓದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಈ ನಾಡಿನ ಹೃದಯವದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು, ಶಿಲೆಗಳಿವು ಕಲೆಯ ಆಗರ. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು, ಶಿಲೆಗಳಿವು ಕಲೆಯ ಆಗರ. ಹಿಂದೂ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ. ಹಿಂದೂ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ. ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು, ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು. ಈ ನಾಡ ಮಣ್ಣಲ್ಲಿದೆ ಜೀವನ ಸಾರ, ಜೀವನ ಸಾರ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಸೊ ಅವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನೆಸಂತ ಹೇಳಿದ್ರೆ, ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮಗೆ ಆರ್ಥಿಕವಾಗಿ ಮತ್ತು ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಸಹ ಪರೋಕ್ಷವಾಗಿ ಸಾಕಷ್ಟು ಬೆಂಬಲವನ್ನು ಸೂಚಿಸಿದಂಥವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಂಥ ಶ್ರೀಯುತ ಕುಮಾರ್ ಅವರಿದ್ದಾರೆ, ಅವರೆಲ್ಲ ಪರಿಚಯ ಇರಬೇಕು. ಅವರು ಈ ಒಂದು ಸಮಾರಂಭಕ್ಕೆ ಪಪ್ಸು ಮತ್ತು ಸಿಹಿಯನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ ಶ್ರೀಯುತ ಕುಮಾರ್ ಅವರಿಗೆ. ಹಾಗೆ ಲತಿಕಾ ಅವರ ಬರ್ತ್ಡೇ ಪ್ರಯುಕ್ತ ಅವರು ಸಹ ಈ ಒಂದು ಸಮಾರಂಭಕ್ಕೆ ಸಿಹಿಯನ್ನು ನೀಡಿ
ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ರೀಮಾ ಡಿಸೋಜ್ ಅವರು ಸಹ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮಗೆ ಸಿಹಿ ತಿಂಡಿಯನ್ನು ನೀಡಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ಆರ್ಥಿಕವಾಗಿ ಅಧ್ಯಕ್ಷರ ಪರವಾಗಿ ಅವರ ಮಗಳು ಒಂದೆರಡು ಮಾತಾಡ್ತಾರಂತೆ, ಕೇಳೋಣ. Good morning, everyone. On behalf of my father and our family, I would just like to wish everyone a very happy Independence Day. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ನಮಗೆ ಇನ್ನಷ್ಟು ಸಾಕಷ್ಟು ಜನ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರೂ ನೆನೆಸ್ಕೊಳ್ಬೇಕಂತ ಹೇಳ್ತಾ, ಮತ್ತೆ ನಮ್ಮ ವಿನುತಾ ಮೇಡಮ್ ಇರ್ಬೋದು, ಅನಿತಾ ಶೆಣೈ ಅವರು ಇರ್ಬೋದು, ಹಾಗೆ ನಮ್ಮ ಅನು ಅವರು ಇರ್ಬೋದು, ರಾಜೇಂದ್ರ ಕುಮಾರ್ ಅವ್ರ ಫ್ಯಾಮಿಲಿ ಇರ್ಬೋದು, ಹಾಗೆ ಜಗದೀಶ್ ಅವರು ಇರ್ಬೋದು, ಹಾಗೆ ಅನಿತಾ ಶೆಣೈ ಅವರು, ಆಮೇಲೆ ನಿವೇದಿತ ಅವರು, ಈಗ ಎಲ್ಲರೂ ಸಹ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವ್ರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಗದೀಶ್ ಸರ್, ಉತ್ಸವ ದಿನಾಚರಣೆಯ ಪ್ರಯುಕ್ತ ಹಾಡನ್ನು ಆಡಿದ್ರಿ. ನಾವು ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ. ಆಟೋಟ ಸ್ಪರ್ಧೆಗಳಿರ್ಬೋದು, ಅಥವಾ ಸಾಂಗ್ಸ್ ಇರ್ಬೋದು, ಅಥವಾ ಸ್ಪೋರ್ಟ್ಸು, ಈಗ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಂಡಿರಿ ಮಾಡ್ತಾ ಇದ್ವಿ. ಅವಾಗ ಗೆದ್ದಂಥವರಿಗೆಲ್ಲ ನಾವು ಪ್ರೈಸನ್ನು ಕೊಡ್ತಾ ಇದ್ವಿ. ಆದರೆ ಅದು ಯಾಕೋ ಕಾರ್ಯಕ್ರಮ ಸ್ವಲ್ಪ ಮೊಟಕಾಯಿತು, ಈಗ ಸ್ವಲ್ಪ ಚಿಗುರ್ತಾ ಇದೆ. ಸೊ ಹಾಗಾಗಿ ನಾವು ಏನಾದರೂ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಂತ ಹೇಳಿದಾಗ ನಮಗೆ ಸಾಕಷ್ಟು ಸಹಾಯ ಹಸ್ತ ಬಂದಿರೋದ್ರಿಂದ ಇವತ್ತು ಹಾಡನ್ನು ಹೇಳಿದಂತಹ ನಮ್ಮ ಮಹಿಳೆಯರಿಗೆ ಒಂದು ಸಣ್ಣ ಗಿಫ್ಟನ್ನು ಕೊಡುವಂತೇಳಿ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಒಂದು ಸಣ್ಣ ಗಿಫ್ಟನ್ನು ರಾಜೇಂದ್ರ ಕುಮಾರ್ ಸರ್ ಅಂದರೆ ನೀವೆಲ್ಲರೂ ಪಡ್ಕೊಳ್ಬೇಕು. ಅನ್ನೋರು KHB ರೋಜಸ್ ಅನ್ನೋರು ಬಂದು ಒಂದು ಸಣ್ಣ ಗಿಫ್ಟನ್ನು ಈ ಸಂದರ್ಭದಲ್ಲಿ ತಗೊಳ್ಬೇಕು. ಹಾಗೆ ವನಜ ಅವರು, ನಂತರ ಹೇಮಾ ಅವರು, ಹಾಗೆ ಪವಿತ್ರರವರು, ಹಾಗೆ ಅನಿತಾ ಶೆಣೈರವರು, ತಾರಾರವರು, ಶೋಭಾ ಅವರು ಅಬ್ಸೆಂಟ್ ಆಗಿದ್ದಾರೆ. ಅವರ ಅಕ್ಷತಾರವರು, ಹಾಗೆಯೇ ನಿವೇದಿತರವರು, ಇಷ್ಟು ಜನ ಹಾಡನ್ನು ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಈ ಸಂದರ್ಭದಲ್ಲಿ ವೇದಿಕೆ ಮುಂಭಾಗ ಬಂದು ಅವರ ಭಾಷಣವೆಲ್ಲ ಮಾಡಿದ್ದಾರೆ. ಅವ್ರಿಗೂ ಒಂದು ನೆನಪಿನ ಕಾಣಿಕೆ ಇರಲಿ ಅಂತೇಳಿ ಶ್ರೀತ ಮನ್ವಿತ್ ಹಾಗೂ ನಿಜ್ವಲ ಜಸ್ಟ್ ಈಸ್ ಟೋಕನ್ ಆಫ್ ಅಡ್ವಾನ್ಸ್ ಅಷ್ಟೇ. ಇದರಲ್ಲಿ ಏನು ವಿಶೇಷತೆ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ನಾವು ಅವರಿಗೆ ಒಂದು ಸಣ್ಣ ಕಾಣಿಕೆಯನ್ನು ನೀಡಿದ್ದೀವಿ. ನೀವು ಅದನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು. ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಸೊ ನಮಗೆ ಸಹಕಾರ ಕೊಟ್ಟಿದ್ದ ನಿಮ್ಮೆಲ್ಲರನ್ನೂ ನಾನು ಮತ್ತೊಮ್ಮೆ ಅಭಿಸ್ತಾ ಇದ್ದೀನಿ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಅವರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ನಾನು ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವಿದೀಗ ಮುಗಿಸ್ತಾ ಇದ್ದೀವಿ. ತಾವೆಲ್ಲರೂ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ತೆರಳಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.